ನಮ್ಮ ಸೈನಿಕರು ಮಾಡಿದಂಥ ಕಾರ್ಯವೈಖರ್ಯ ಏನಿದೆ ಅದನ್ನು ಇಡೀ ರಾಷ್ಟ್ರ ಮೆಚ್ಚುತ್ತಾ ಇದೆ, ಇಡೀ ದೇಶ ಮೆಚ್ಚುತ್ತಾ ಇದೆ. ಆಮೇಲೆ ನಮ್ಮ ಸೈನಿಕರಿಗೆ ಸ್ಥೈರ್ಯ ತುಂಬೋದು, ನೈತಿಕ ಧೈರ್ಯ ತುಂಬೋದು ಇದು ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ಹೌದು. ನಿನ್ನೆ ಹೋಗಿ ಪ್ರಧಾನಮಂತ್ರಿಗಳು ಸೈನಿಕರ ಸ್ಥೈರ್ಯ ಏನು ತುಂಬಿದ್ದಾರೆ, ಅದು ಅವರಿಗೆ ಶ್ಲಾಘನೆ ಏನು ವ್ಯಕ್ತಪಡಿಸಿದ್ದಾರೆ, ಅದು ಅವ್ರ ಜವಾಬ್ದಾರಿ, ಮಾಡಬೇಕು, ಮಾಡಿದರೆ ಭಾಳ ಸಂತೋಷ. ಆದರೆ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ 22. ಏಪ್ರಿಲ್ 22 ಆದಮೇಲೆ ಪ್ರಧಾನಮಂತ್ರಿ ಅವರು ಕಾಣಿಸ್ಕೊಂಡಿದ್ದು ಬರೀ ಬಿಹಾರ್ ಚುನಾವಣೆಯಲ್ಲಿ. ಅದಾದ ನಂತರ ಪ್ರಧಾನಮಂತ್ರಿಯವರು ಪಬ್ಲಿಕ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಜಮ್ಮು ಕಾಶ್ಮೀರನಲ್ಲೂ ಇರಲಿಲ್ಲ, ಅಥವಾ ಯಾವುದೇ ಒಂದು ಆದಂಪುರ್ ಬೇಸ್ ಇರ್ಬೋದು, ಪಂಜಾಬ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಯಾವ ರಾಜ್ಯಗಳಲ್ಲಿ ಈ ಬ್ಲ್ಯಾಕ್ಔಟ್ ಘೋಷಣೆ ಆಗಿತ್ತು, ಮಾಕ್ ಡ್ರಿಲ್ಲು ಸಂಪೂರ್ಣವಾಗಿ ಫುಲ್ ಸ್ವಿಂಗ್ನಲ್ಲಿ ನಡೆದಿತ್ತು, ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಪ್ರತ್ಯಕ್ಷ ಆಗಿದ್ದು ಮೇ 12ನೇ ತಾರೀಕು, ಮೊನ್ನೆ ರಾತ್ರಿ 8 ಗಂಟೆಗೆ, ಯಾವಾಗ ಸೀಸ್ ಫೈರ್ ಎಲ್ಲ ಅನೌನ್ಸ್ ಆಗಿತ್ತು. ಯಾರು ಮಾಡಿದ್ದು ಸೀಸ್ ಫೈರ್ ಅನೌನ್ಸು? ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದ್ದು. ಅದಾದಮೇಲೆ ಪಾಕಿಸ್ತಾನದವ್ರು ಮಾಡಿದ್ರು, ಅದಾದಮೇಲೆ ನಮ್ಮ ಫಾರಿನ್ ಸೆಕ್ರೆಟರಿ ಅವ್ರು ಮಾಡಿದ್ರು. ಎಲ್ಲ ಆದಮೇಲೆ ಮೇ 12ನೇ ತಾರೀಕು ಏನು ರಾಷ್ಟ್ರದ ಘೋಷಣೆಗೆ ಅವ್ರದ್ದೇನು ಒಂದು ಮನ್ ಕಿ ಬಾತ್ದು ಟೆಲಿವೈಸ್ಡ್ ವರ್ಷನ್ ಇದೆ ಅಲ್ಲ, ಅದಕ್ಕೆ ಬಂದರು. ಅದಾದಮೇಲೆ ನಿನ್ನೆ ಮೇ 13ನೇ ತಾರೀಕು, ಏನು ಡೇಟ್ ಒಂದು ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ, ಮೇ 13ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಆದಂಪುರ್ನಲ್ಲಿ ಹೋಗಿ ಘೋಷಣೆಗಳನ್ನು ಕೂಗಿ ಸೈನಿಕರಿಗೆ ಸ್ಥೈರ್ಯ ತುಂಬಿದ್ದಾರೆ ಅಂತ ನೀವು ಹೇಳ್ತಾ ಇರೋದು ಭಾಳ ಸಂತೋಷ. ಆದರೆ ಏಪ್ರಿಲ್ 22ರಿಂದ ಹಿಡ್ಕೊಂಡು 13ನೇ ತಾರೀಕು ತನಕ ಎಲ್ಲಿದ್ದರು ಪ್ರಧಾನಮಂತ್ರಿಗಳು? 4 ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು, ಅವರ ದೋಸ್ತರು, ಅವರ ಆಪ್ತ ಮಿತ್ರ 4 ಬಾರಿ ಈಗಾಗಲೇ ಈ ಪಾಕಿಸ್ತಾನ ಮತ್ತು ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವ್ರ ಕಾರಣ, ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾನಲ್ಲಿ ಹೇಳಿದ್ದಾರೆ, ನಿನ್ನೆ ಕೂಡ ಸೌದಿನಲ್ಲಿ ಹೇಳಿದ್ದಾರೆ. ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದೇ ಆರ್ ಅ ಟೆರರ್ ಸ್ಟೇಟ್, ಟೆರರ್ ಸ್ಟೇಟಿಗೆ ಮತ್ತು ನಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಯಾಕೆ ಮೋದಿಯವರು ಸ್ಪಷ್ಟವಾದಂಥ ಒಂದು ಸಂದೇಶ ಇದ್ರ ಬಗ್ಗೆ ಕೊಡ್ತಾ ಇಲ್ಲ? ಯಾಕೆ ಮೋದಿಯವರು ಮೌನ ವಹಿಸ್ಕೊಂಡಿದ್ದಾರೆ? ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ? ನಾನು ಅವರಿಗೆ ಆಮಿಷವನ್ನು ನೀಡಿದ್ದೇನೆ, ವ್ಯಾಪಾರದ ಆಮಿಷ ನೀಡಿದ್ದೇನೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಮಿಷ ನೀಡಿದ್ದೇನೆ, ತೆರಿಗೆ ಬಗ್ಗೆ ಆಮಿಷ ನೀಡಿದ್ದೇನೆ, ಎರಡೂ ರಾಷ್ಟ್ರಕ್ಕೆ. ಇದ್ರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ನಿಮ್ಮ ಆಪ್ತ ಸ್ನೇಹಿತರು ಪಾಕಿಸ್ತಾನಿಗೆ $2 ಬಿಲಿಯನ್, ಸುಮಾರು 17,000 ಕೋಟಿ ರೂಪಾಯಿಯನ್ನು ಲೋನನ್ನು ಇಸ್ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದೀರಾ? ಇವಾಗೇನು ಅವರಿಗೆ 8,000 ಕೋಟಿ ರೂಪಾಯಿ ಮೊದಲೇ ಕಂತಲ್ಲಿ ಸಿಕ್ಕಿದೆ, ಇದರಿಂದ ಏನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು?
ಇದರಿಂದ ಏನು ಭಾಳ ದೊಡ್ಡ ಅಣೆಕಟ್ಟುಗಳು ಕಟ್ತಾರ, ಮತ್ತು ಟೆರರ್ ಕ್ಯಾಂಪ್ಸ್ಗಳೇ ಕಟ್ತಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಪದೇ ಪದೇ ನಮ್ಮ ರಾಷ್ಟ್ರಕ್ಕೆ ಅವಮಾನವನ್ನು ಬೇರೆ ರಾಜ್ಯದ ರಾಷ್ಟ್ರಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದೀರಾ ಅಂತ ನಮ್ಗೆ ಉತ್ತರ ಬೇಕು. ಪ್ರತಿ ಸರಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲಿ ಮಾತಾಡ್ತಾರೆ, ಎಲ್ಲೋ ಸುಮ್ಮನೆ ಅಲ್ಲಿ ಇಲ್ಲಿ ಹೇಳಿಕೆ ಅಂತಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ, ನನ್ನಿಂದ ಇವತ್ತು ಕದನ ವಿರಾಮ ಆಗಿದೆ, ನನ್ನಿಂದ ಇವತ್ತು ಮೋದಿಯವರು ಸುಮ್ಮನೆ ಕೂತಿದ್ದಾರೆ, ನನ್ನಿಂದ ಇವತ್ತು ಪಾಕಿಸ್ತಾನಿಗೆ ಆರ್ಥಿಕ ನೆರವು ಸಿಕ್ಕಿದೆ, ನನ್ನಿಂದ ಇವತ್ತು ಈ ಇಬ್ಬರು ರಾಜ್ಯಗಳು ತೆರಿಗೆ ವಿಚಾರ ಇರ್ಬೋದು ಅಥವಾ ವ್ಯಾಪಾರದ ವಿಚಾರ ಇರ್ಬೋದು, ಅವರ ಆರ್ಥಿಕತೆಯ ಸಶಕ್ತ ಬಗ್ಗೆ ಇರ್ಬೋದು, ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸುಮ್ಮನಿದ್ದೀರಾ? ಮಿಕ್ಕಿದಕ್ಕೆಲ್ಲನೂ ಘಂಟಾಘೋಷವಾಗಿ ಮಾತನಾಡೋರು ಇವಾಗ ಜನರು ಉತ್ತರ ಕೇಳ್ತಾ ಇದ್ದಾರೆ, ನಮ್ಮ ಸೈನಿಕರು ಉತ್ತರ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದರು ಉತ್ತರ ಕೇಳ್ತಾ ಇದ್ದಾರೆ. ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದರು ನಿಮ್ಮ ಕಾರ್ಯಾಚರಣೆಗೆ, ಎಲ್ಲರೂ ಕೂಡ ಉತ್ತರ ಕೇಳ್ತಾ ಇದ್ದಾರೆ. ಆಮೇಲೆ ಪ್ರತಿ ಸರಿ ಅವರ ಭಾಷೆ ನೋಡಿ, ಹಗುರ ಆಗ್ತಾನೇ ಹೋಗ್ತಾ ಇದೆ, ಭಾಳ ಲೈಟಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ, ಮೋದಿಯವ್ರ ಬಗ್ಗೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಥ್ರೂ ಹೇಳ್ತಾರೇನ್ರಿ ನನ್ನಿಂದ ಮಧ್ಯಸ್ಥಿಕೆ ಆಗಿದೆ ಅಂತ? ಅವ್ರದ್ದು ಪದ ಬಳಕೆ ನೋಡಿ, ಕಾಮನ್ ಸೆನ್ಸ್ ಎಸ್ ಪ್ರಿವೇಲ್ಡ್. ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ. ಈಸ್ ಟಾಕಿಂಗ್ ಅಬೌಟ್ 2 ಲೀಡರ್ಸ್. 2 ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಫ್ರೆಂಡು. ಅವರಿಗೆ ಮರ್ಯಾದೆ ಪಾಕಿಸ್ತಾನಿಗೆ ಮಾನ ಮರ್ಯಾದೆ ಇಲ್ಲ ರೀ, ನಮ್ಗನ ಇದೆ ಅಲ್ಲ. ನಮ್ಮ ದೇಶದ ಗೌರವ ಏನು? ವಿ ಆರ್ ದ 4th largest technology cluster in the world. We are the 5th or 7th biggest economy in the world. ಯಾರ ಹತ್ರ ಮಂಡಿ ಊರ್ದಿದ್ದಾರೆ, ಯಾರ ಹತ್ರ ಕೈಕಾಲು ಬಿದ್ದಿದ್ದಾರೆ ಅವ್ರು ಹೇಳಬೇಕು, ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ? ನಿಮಗೂ ಉತ್ತರ ಬೇಕಲ್ವಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ? ನಂದು ಬಿಟ್ಬಿಡಿ, ನಿಮಗೂ ಬೇಡವಾ ಉತ್ತರ? ಇದು ಬರೀ ಏನು ನಮ್ಮದಂತಲ್ಲ, ಎಲ್ಲರ ಗೌರವದ ಪ್ರಶ್ನೆ. ನೀವು ನಾಗರಿಕರು, ನಾನು ನಾಗರಿಕರು.